भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः पुरुष एव इदं सर्वं यद्भूतं यच्च भव्यं उतामृतत्वस्येषानः यदन्नेन अतिरोहति। ಈ ಮೂರನೇ 15ನೇ ಮಂತ್ರವನ್ನ ನಾವು ಗಮನಿಸ್ಕೊಳ್ತಾ ಇದ್ವಿ. ಎಲ್ಲವೂ ಕೂಡ ಅಂದ್ರೆ ಹಿಂದಿನಿಂದ ಹೇಳಿಕೊಂಡು ಬಂದಂತ ಏನಿದೆ ಸರ್ವತಃ ಸಹಸ್ರ ಶೀರ್ಷನಾದ ಪುರುಷ, ಹಾಗೆ ಸಾವಿರಾರು ಕಣ್ಣುಗಳನ್ನ ಅಂದ್ರೆ ಗಣನೆ ಇರುವಷ್ಟು ಕಣ್ಣುಗಳನ್ನ, ಪ್ರಪಂಚಾತ್ಮಕವಾಗಿ ವಿಕಾಸಗೊಂಡಿರುವ ಪಾದಗಳನ್ನ, ಹಾಗೆ ಎಲ್ಲವನ್ನು ವ್ಯಾಪಿಸಿಕೊಂಡು ತುಂಬಿಕೊಂಡಿರುವಂಥ ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ತುಂಬಿಕೊಂಡಿರುವಂಥ ಇದು ಏನಿದೆ ಅವನು ಈ ಪುರುಷ ಎಂಬುದನ್ನ ನಾವು ಗಮನಿಸಿಕೊಂಡಿದ್ವಿ. ಹಾಗೆ ಇರುವಂಥ ಆ ಪುರುಷ ಯತ್ ಭೂತಂ ಯಚ್ಚ ಭವ್ಯಂ ಅನ್ನುವಾಗ ಭೂತ ಅಂದಾಗ ಹಿಂದೆ, ಭವ್ಯ ಅಂದಾಗ ಮುಂದೆ, ಹಿಂದೆ ಮತ್ತು ಮುಂದೆಗೆ ಮಧ್ಯದಲ್ಲಿ ಇವಾಗ ಅಂದ್ರೆ ವರ್ತಮಾನ ಇದು ಇದೆ. ಹಾಗೆ ಅಂದಾಗ ಏನಾಯ್ತು, ಕಾಲದ ಒಂದು ಪರಿಮಿತಿಯನ್ನ, ಕಾಲದ ಒಂದು ಸ್ವರೂಪವನ್ನ ಇಲ್ಲಿ ನಾವು ಗಮನಿಸಿದ ಹಾಗೆ ಆಯ್ತು. ಆದ್ರಿಂದ ಯಾವ ಒಂದು ಪುರುಷ ತತ್ವ ಅಂದ್ರೆ ಪುರಗಳನ್ನ ನಿರ್ಮಾಣ ಮಾಡಿ ಆ ಪುರಗಳನ್ನೆಲ್ಲ ತಾನು ಆ ಪುರಗಳಲ್ಲಿರುವ ತಲೆಗಳಾಗಿ, ಆ ಪುರಗಳಲ್ಲಿರುವ ಕೈಕಾಲುಗಳಾಗಿ ಅವನೇ ಆ ಪುರವನ್ನ ಆಮೂಲಾಗ್ರವಾಗಿ ವ್ಯಾಪಿಸಿಕೊಂಡಿದ್ದಾನೋ, ಆದ ಕಾರಣನೇ ಪುರುಷ ಅಂತ ಅನ್ನಿಸ್ಕೊಂಡಿದ್ದಾನೋ ಅವನೇ ಅಮೃತತ್ವಕ್ಕೂ ಕೂಡ ಒಡೆಯನಾಗಿದ್ದಾನೆ. ಅಂದ್ರೆ ಅರ್ಥ ಏನು? ಆದ್ರಿಂದ ಯದನ್ನೇನ ಅತಿರೋಹತಿ ಅನ್ನುವಾಗ ಈ ಪ್ರಪಂಚದಲ್ಲಿರುವ ಭೋಗಗಳಿಂದ ವೃದ್ಧಿಯನ್ನ ಹೊಂದುತ್ತಾನೆ. ಆಗ ಈ ಪ್ರಪಂಚಾತ್ಮಕ ಭೋಗಗಳಾಗಿ ಇರುವವನು ಅವನೇ, ಮತ್ತೆ ಪ್ರಪಂಚಾತೀತವಾಗಿ ಇರುವಂತ ಅಮೃತನೂ ಕೂಡ ಅವನೇ ಅನ್ನುವ ಒಂದು ತತ್ವವನ್ನ ನಾವು ಗಮನಿಸ್ತಾ ಇದ್ವಿ. ಹೀಗೆ ಗಮನಿಸುವಾಗನೇ ಕಾಲ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಒಂದಿದ್ದೇ ಇದೆ ತಾನೆ. ವರ್ತಮಾನದ ಲೆಕ್ಕದಲ್ಲಿ ಹಿಂದಿನದು ಭೂತ,
ವರ್ತಮಾನದ ಲೆಕ್ಕದಲ್ಲಿ ಮುಂದಿನದು ಭವಿಷ್ಯ ಆಗುತ್ತೆ. ಆದ್ರಿಂದ ಒಟ್ಟು ಇದು ಕಾಲರೂಪ, ಅಂದ್ರೆ ಪರಮಾತ್ಮ ಕಾಲ ಅಧೀನನಲ್ಲ, ಪರತತ್ವ ಎಂಬುದು ಕಾಲಾಧೀನವಲ್ಲ ಅನ್ನುವ ತತ್ವವನ್ನ ನಾವಿಲ್ಲಿ ಗಮನಿಸ್ತೀವಿ. ಕಾಲ ಅಂದ್ರೆ ಏನು ಅನ್ನುವಾಗ, ಕಾಲಕ್ಕೆ ದರ್ಶನಗಳು ಲಕ್ಷಣವನ್ನ ಹೇಳುವಾಗ ಅದಕ್ಕೆ ಕೆಲವು ಗುಣಗಳನ್ನ ಹೇಳುತ್ತೆ. ಅಂದ್ರೆ ಸಂಖ್ಯ, ಪೃಥಕ್ತ್ವ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ ಅಂತ ಕೆಲವು ಗುಣಗಳನ್ನ ಹೇಳುತ್ತೆ. ಅದರಲ್ಲಿ ಮೊದಲನೆಯದಾಗಿ ಸಂಖ್ಯ, ಅಂದ್ರೆ ಒಂದು ಸೇರಿಸೋದು, ಒಂದನ್ನು ಒಂದು ಕಳಿಯೋದು. ಅಂದ್ರೆ ಒಂದು ಎಣಿಕೆಗೆ ಬರೋದು ಅಂದ್ರೆ ಜ್ಞಾನಕ್ಕೆ ವಿಷಯ ಆಗಬೇಕು. ಮೊದಲು ಜ್ಞಾನಕ್ಕೆ ವಿಷಯ ಆದಾಗ ಎಣಿಕೆಗೆ ಬರುತ್ತೆ, ಕೌಂಟ್ ಮಾಡಕ್ಕಾಗುತ್ತೆ. ಹಾಗೆ ಎಣಿಕೆ ಆಗುವಾಗ ಹೆಚ್ಚಾಗ್ತಾನು ಹೋಗುತ್ತೆ, ಕಡಿಮೆ ಆಗ್ತಾನು ಹೋಗುತ್ತೆ. ಅದು ಸಂಖ್ಯ. ಖ್ಯ ಅಂದಾಗ, ಖ್ಯ ಅಂದ್ರೆ ಜ್ಞಾನ ಅಂತ ಅರ್ಥ ಇದೆ. ಅಂದ್ರೆ ಜ್ಞಾನಕ್ಕೆ ವಿಷಯವಾಗಿ ಒಂದಕ್ಕೆ ಒಂದು ಸೇರ್ತಾ ಸೇರ್ತಾ ಹೆಚ್ಚಾಗುತ್ತಾ, ಕಲಯತಿ ಅಂದ್ರೆ ಒಂದಕ್ಕೊಂದು ಬೆರೆತುಕೊಳ್ಳೋದು. ಹಾಗೆ ಒಂದಕ್ಕೊಂದು ಕಡಿಮೆ ಆಗೋದು, ಅದು ವ್ಯವಕಲನ, ಇದು ಸಂಕಲನ. ಒಟ್ಟಿನಲ್ಲಿ ಹೀಗೆ ಸಂಖ್ಯಾ ಅನ್ನುವುದು ಮೊದಲನೆಯದಾಗಿ ಕಾಲದ ಗುಣ. ಇದನ್ನ ನಾವು ಈಗ ನೋಡಿರುವ ಮಂತ್ರಗಳ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ, ಪರಮ ಪುರುಷ ಅವನು ಅಂದ್ರೆ ಒಬ್ಬನೇನಾ, ನೂರ, ಅದು ಯಾವುದೂ ಇಲ್ಲ, ಏನೂ ಇಲ್ಲ ಅನ್ನುವಾಗ ದೇಶ ಕಾಲ ವ್ಯವಚ್ಛಿನ್ನನಾಗಿಲ್ಲ. ಯಾವಾಗ ಅವನು ಅಂತ ಒಂದು ವಿಷಯಕ್ಕೆ, ಮಾತಿಗೆ, ಭಾಷೆಗೆ ವಿಷಯ ಆಗುತ್ತಾನೆ, ಆಗ ಅವನು ಒಬ್ಬ. ಆ ನಂತರ ಏನಾದ, ಅವನು ಕಾಲ, ನಿಯತಿ ಹೀಗಾದ. ಅವನೇ ಸತ್ವರಜಸ್ತಮಸ್ಸಾದ ಬ್ರಹ್ಮ ವಿಷ್ಣು ಈಶ್ವರ, ಅವನೇ ಪಂಚಭೂತ, ಅವನೇ ಪಂಚತನ್. ಅಂದ್ರೆ ನೋಡಿ ಹೇಗೆ ಗಣನೆಯ ಇದರೊಳಗೆ ಸಂಖ್ಯಾ. ಆದ್ರಿಂದ ಕಾಲದ ಲಕ್ಷಣದಲ್ಲಿ ಸಂಖ್ಯಾ ಅನ್ನುವುದು ಒಂದು. ಇನ್ನು ಸಂಖ್ಯಾ ಆದ್ಮೇಲೆ ಪೃಥಕ್ತ್ವ, ಒಂದನ್ನ ಬೇರೆ ಮಾಡೋದಿದೆಯಲ್ಲ, ಅಂದ್ರೆ ಒಂದಕ್ಕಿಂತ ಡಿಫರೆಂಟ್ ಅಂತ ಆಗ್ಬೇಕಾದ್ರೆ, ಇದು ಇದಕ್ಕಿಂತ ಬೇರೆ ಅನ್ನುವುದನ್ನ ಸಿದ್ಧ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ಕಾಲನೇ ಕಾರಣ ಆಗುತ್ತೆ, ಕಾಲ ಪ್ರೇರಕ ಶಕ್ತಿ ಆಗತ್ತೆ ಅಂತ ದರ್ಶನ ಶಾಸ್ತ್ರಗಳು ಹೇಳುತ್ತೆ. ಇದು ಹೇಗೆ ಅಂದಾಗ, ಈಗ ಒಂದು ವಸ್ತು ಇದೆ, ಒಂದು ವಸ್ತುವಿನಲ್ಲಿ ಸಂಖ್ಯಾ ಅಂದ್ರೆ ಎಣಿಕೆ ಇದೆಯಲ್ಲ, ಅಣುಗಳು ಎಷ್ಟು ಜಾಸ್ತಿ ಇದೆ ಅದರ ಮೇಲೆ ಆ ವಸ್ತು ದೊಡ್ಡದು, ಅಣುಗಳು ಎಷ್ಟು ಕಡಿಮೆ ಇದೆ ಅದರ ಮೇಲೆ ಆ ವಸ್ತು ಚಿಕ್ಕದು. ಅಲ್ಲಿಗೆ ಇದು ಆ ಎಣಿಕೆಗೆ ನಿಲುಕುವಂತಾದಾಗ ಚಿಕ್ಕ ದೊಡ್ಡ ಅಂತಾದ್ರೆ ಇದು ಇದಕ್ಕಿಂತ ಬೇರೆ, ಆದ್ರಿಂದ ಪೃಥಕ್ತ್ವ. ಹಾಗೆ ಇದು ಇದಕ್ಕಿಂತ ಮುಂಚೆ, ಇದು ಇದಕ್ಕಿಂತ ಆಮೇಲೆ, ಹಾಗೆ ಬರುವಾಗ್ಲೂ ಕೂಡ ಪೃಥಕ್ ಅಂದ್ರೆ ಈ ವಸ್ತುವಿಗಿಂತ ಬೇರೆ ಅಂತ ವಿಭಾಗ ಮಾಡುವಾಗ ಕೂಡ ಕಾಲ ಬರುತ್ತೆ. ಆದ್ರಿಂದ ಕಾಲ ಅನ್ನುವುದರಲ್ಲಿ ಮೊದಲನೆಯ ಗುಣ ಸಂಖ್ಯಾ, ಎರಡನೆಯ ಗುಣ ಪೃಥಕ್ತ್ವ, ಮೂರನೆಯದು ಪರತ್ವ ಅನ್ನುವುದನ್ನ ಹೇಳುವಾಗ, ಪರ ಅನ್ನುವುದು ದೂರ ಅಂದ್ರೆ ಮೇಲೆ ಕೆಳಗಡೆ ಆ ರೀತಿ. ಅದನ್ನ ದೇಶ ಕಾಲ ಎರಡೂ ರೂಪದಲ್ಲಿ ಪರ ಅಪರ ಅಂತ ಹೇಳ್ತಾರೆ. ಪರ ಅಂದ್ರೆ ಮೊದಲಿಗೆ ಅಥವಾ ಆ ನಂತರ, ಅಪರ ಅಂದ್ರೆ ಅದಕ್ಕೆ ಹಿಂದಕ್ಕೆ. ಹೀಗೆ ಕೂಡ ಪರತ್ವ ಅಪರತ್ವ. ಆಮೇಲೆ ಈ ಸಂಯೋಗ, ಇದನ್ನ ನಾವು ಅನೇಕ ನಿದರ್ಶನಗಳಲ್ಲಿ ನೋಡ್ತೇವೆ. ಶ್ರೀರಾಮಕೃಷ್ಣರು ಉದಾಹರಣೆಗಳನ್ನ ಹೇಳ್ತಾರೆ. ಗಾಳಿ ಬೀಸದಂತೆ ಚದುರಿ ಹೋಗುತ್ತೆ ಎಲೆಗಳು, ಕಡ್ಡಿಗಳು ಎಲ್ಲ. ಇನ್ನೊಂದು ಕಡೆಯಿಂದ ಗಾಳಿ ಬೀಸಿದ್ರೆ ಎಲ್ಲ ಒಗ್ಗೂಡುತ್ತೆ. ಆಕಾಶದಲ್ಲಿ ಮೋಡಗಳು ಗಾಳಿ ಬೀಸಿದಾಗ ಒಗ್ಗೂಡೋದು ಉಂಟು, ಗಾಳಿ ಬೀಸಿದಾಗ ಚದುರಿ ಹೋಗೋದು ಉಂಟು, ಒಂದು ದೇಶದಿಂದ ಒಂದು ದೇಶಕ್ಕೆ ಚಲಿಸಿ ಹೋಗೋದು ಉಂಟು. ಇದೆಲ್ಲ ಆಗುವಾಗ ಆ ಗಾಳಿ ಬೀಸುವಿಕೆ ಇದೆಯಲ್ಲ, ಅದರಲ್ಲಿ ಈ ಕಾಲವನ್ನು ನಾವು ಗಮನಿಸಿಕೊಂಡಾಗ ಪರತ್ವ ಅಪರತ್ವ, ಸಂಯೋಗ ವಿಭಾಗ, ಹೀಗೆ ಇವೆಲ್ಲವೂ ಕೂಡ ಕಾಲದ ಲಕ್ಷಣ ಅಂತ ಹೇಳ್ತಾರೆ. ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇರೋದು ಅಂದ್ರೆ,
ಪರಮಾತ್ಮ ತಾನು ತಾನೇ ಆಗಿದ್ದಾಗ ಅಥವಾ ಪರಬ್ರಹ್ಮ ಎನ್ನುವುದು ತಾನೇ ತಾನಾಗಿದ್ದಾಗ ಕಾಲ ಎಂಬ ಪ್ರಶ್ನೆನೇ ಇಲ್ಲ. ಈ ಕಾಲ ಅನ್ನುವುದು ಯಾವಾಗ ಬರುತ್ತೆ? ಸೃಷ್ಟಿ ಅನ್ನುವುದು ಆಗ್ಬೇಕು ಅನ್ನುವಾಗ ಇದ್ರ ಕೆಲಸವನ್ನ ಇದು ಆರಂಭ ಮಾಡುತ್ತೆ. ಅದಕ್ಕೆ ಕಾಲ ಶಬ್ದಕ್ಕೆ ಅರ್ಥ ಏನಾಗುತ್ತೆ? ಪ್ರೇರಣೆ. ಅಂದ್ರೆ ಸೃಷ್ಟಿಯಾಗುವುದಕ್ಕೆ ಆ ಪ್ರೇರಣೆ ಉಂಟಾದ್ರೆ ಆಗ ನಿಯತಿ, ಪ್ರಕೃತಿಯ ಸತ್ವರಜಸ್ತಮೋ ಗುಣ, ಅವುಗಳಲ್ಲಿ ಉಂಟಾಗುವ ಏರುಪೇರು, ಈ ಎಲ್ಲ ಯಾವುದರಿಂದ ಉಂಟಾಗುತ್ತೆ? ಕಾಲದಿಂದ. ಆದ್ರಿಂದ ಅದನ್ನ ಕಾಲ ಅಂತ ಕರೀತಾರೆ. ಏರುಪೇರುಗಳಿಗೆ ಕಾರಣ ಆಗೋದ್ರಿಂದ ಅದನ್ನ ಕಾಲ ಅಂತ ಕರೀತಾರೆ. ಆದ್ರಿಂದಲೇ ಇದು ಕಾಲ ಎಂಬುದು ಪ್ರವರ್ತಕ. ಕಲ ಶಬ್ದಕ್ಕೆ ಪ್ರವರ್ತಕ ಅಂದ್ರೆ ಒಂದನ್ನ ಮೋಟಿವೇಟ್ ಮಾಡೋದು, ಕೆಲಸ ಮಾಡುವಂತೆ ಮಾಡೋದು ಅನ್ನುವಾಗ ಸೃಷ್ಟಿ ಎನ್ನುವುದಕ್ಕೂ ಪ್ರವರ್ತಕ ಅದೇನೆ, ಪಾಲನೆ ಎನ್ನುವುದಕ್ಕೂ ಪ್ರವರ್ತಕ ಅದೇನೆ, ಒಳಗೆ ಸೆಳ್ಕೊಳ್ಳೋದು ಅನ್ನುವುದಕ್ಕೂ ಪ್ರವರ್ತಕ ಅದೇನೆ. ಈ ಎಲ್ಲಾ ರೀತಿಯಿಂದ ಏನು ಕಾಲ ಇದೆ ಅದು ಒಂದು ಕೇವಲ ಉಪಾಧಿ ಮಾತ್ರ. ಆ ಉಪಾಧಿಗೆ ಒಳಗಾದಾಗ ಅಂದ್ರೆ ಅರ್ಥ ಏನಾಯ್ತು? ಕಾಲವೂ ಕೂಡ ಮಾಯೆ ತರಹನೇ. ಅದಕ್ಕೆ ಒಳಗಾದಾಗ ಅವನು ಈಶ್ವರ ಅನ್ನಿಸ್ಕೊತಾನೆ. ಅದಕ್ಕ ಒಳಗಾಗದೇ ಇದ್ದಾಗ ಅವನು ಪರಬ್ರಹ್ಮನಾಗಿ ಇರ್ತಾನೆ. ಇದನ್ನ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ಮಾತನ್ನ ಇಲ್ಲಿ ಹೇಳಿಕೊಡ್ತಾ ಇರುವುದು. ಏನದು? ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಹಿಂದಿದ್ದದ್ದು, ಮುಂದೆ ಇದ್ದದ್ದು, ಇರುವುದು, ಅಳಿಸಿ ಹೋಗುವುದು ಎಲ್ಲವೂ ಆಗಿ ಇರುವುದೆಲ್ಲವೂ ಕೂಡ ಆ ಇರುವುದೆಲ್ಲ ಅನ್ನುವಾಗ ಕ್ಷಣದಲ್ಲಿ ಪರಿವರ್ತನೆ ಆಗ್ತಾ ಇರುತ್ತೆ. ಏನೂ ಪರಿವರ್ತನೆ ಆಗದ ಒಂದು ನೆಲೆ ಇದೆಯಲ್ಲ, ಅಮೃತತ್ವ, ಅದು ಎಲ್ಲವೂ ಕೂಡ ಆ ಪುರುಷನೇ ಅನ್ನುವಾಗ ಆ ಪುರುಷ ಎಂಬುದು ಈ ದೇಶ ಮತ್ತು ಕಾಲ ಇವುಗಳ ವ್ಯಾಪ್ತಿಗಿಂತ ಅತೀತವಾಗಿ ದೇಶ ಕಾಲ ವ್ಯವಚ್ಛೇದ ಅವನಿಗೆ ಇಲ್ಲ ಎಂಬ ಅರ್ಥವನ್ನ ನಾವು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಆದ್ರೆ ಅದೇ ಪರಮ ಪುರುಷ ದೇಶ ಕಾಲದ ಒಂದು ಮಿತಿ ಹಾಕೊಂಡು ಬಂದ್ರೆ ಅವನನ್ನ ಈಶ್ವರ ಅಂತ ಕರೀತಾರೆ. ಅಲ್ಲಿ ಕಾಲ ಎನ್ನುವುದು ಆ ಈಶ್ವರನು ಮಾಡಬೇಕಾದ ಸೃಷ್ಟಿ ಎಂಬ ಕೆಲಸಕ್ಕೆ ಪ್ರಚೋದಕ. ಆ ಈಶ್ವರನು ಮಾಡಬೇಕಾದ ಪಾಲನೆ ಎನ್ನುವುದಕ್ಕೆ ಪ್ರಚೋದಕ. ಆ ಈಶ್ವರನು ಮಾಡಬೇಕಾದ ಸಂಹಾರ ಎಂಬುದಕ್ಕೆ ಪ್ರಚೋದಕ. ಆದ್ರಿಂದ ಆದ್ರಿಂದ ಅದನ್ನ ಕಾಲ ಅಂತಾರೆ. ಆ ಈಶ್ವರನು ಒಬ್ಬನಾಗಿದ್ದವನು ಕಲ, ಒಂದ್ರ ಜೊತೆ ಸೇರ್ತಾ ಬೆಳೀತಾ ಹೋಗೋದ್ರಿಂದ ಅವನನ್ನ ಕಾಲ ಅಂತ ಕರೀತಾರೆ. ಅದೇ ಈಶ್ವರ ಕಡಿಮೆ ಆಗುತ್ತಾ ಒಂದ್ರೊಳಗೆ ಲಯ ಆಗುತ್ತಾ ಒಬ್ಬನೇ ನಿಲ್ಲುವಂತಾದಾಗ ಹಾಗಾಗುತ್ತಾನೆ ಅಂತನೂ ಕಾಲ. ಹೇಗೆ ಕಾಲ ಎನ್ನುವುದು ಈ ಎಲ್ಲ ಗುಣಗಳಿಂದ ಕೂಡಿದೆಯೋ ಆದ್ರಿಂದೇ ಪರಮಾತ್ಮನನ್ನ ಕಾಲಸ್ವರೂಪಿ ಅಂದ್ರೆ ವಿಶ್ವಾಂಡ ಬ್ರಹ್ಮಾಂಡ ನಿರ್ಮಾಣಕ್ಕೆ ಪ್ರೇರಣೆ ಮಾಡುವವನಾದ ಕಾರಣ ಕಾಲ, ಅವುಗಳನ್ನು ಉಳಿಸಬೇಕಾದ ಕೆಲಸವನ್ನ ಮಾಡುವವನಾದ ಕಾರಣ ಕಾಲ, ಅವುಗಳನ್ನ ಲಯ ಮಾಡುವ ಕೆಲಸವನ್ನ ಮಾಡುವವನಾದ ಕಾರಣ ಕಾಲ. ಹಾಗೆ ಅದು ಸೃಷ್ಟಿಯಾಗಿ ಬೆಳೆಯುವುದಕ್ಕೆ ಕಾರಣವಾಗಿ ಒಂದಕ್ಕೊಂದಕ್ಕೆ ಸೇರ್ತಾ ಸಂಯೋಗ ವಿಭಾಗಗಳಾಗುತ್ತಾ ಹೋಗುವಂತೆ ಮಾಡೋದಾದ ಕಾರಣ ಕಾಲ. ಇದೆಲ್ಲ ಕಾಲದ ಲಕ್ಷಣ. ಆದ್ರಿಂದ ಉತಾಮೃತತ್ವಸ್ಯ ಯೇಷಾನಃ ಯದ್ ಅನ್ನೇನ ಅತಿರೋಹತಿ ಅನ್ನುವಾಗ ಅನ್ನವಾಗಿ ಸಂಯೋಗ ವಿಭಾಗಗಳಿಂದ ವಿಭಜಿತವಾಗಿ ಬೆಳೀತಾ ಹೋಗುವ ಅದರಿಂದ ಈ ಅಂದ್ರೆ ಭೋಗ, ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಬಾಯಿಂದ ಆಡೋದು, ಈ ಎಲ್ಲಾ ಚಟುವಟಿಕೆಯನ್ನ ಮಾಡ್ತಾ ಹೋಗುವ ಎಲ್ಲ ಯಾರು? ಕಾಲರೂಪ. ಅದು ಅತೀತವಾದಾಗ, ಕಾಲಾತೀತವಾದಾಗ ಅದು ಅಮೃತ ರೂಪವೂ ಕೂಡ ಆಗುತ್ತೆ. ಆ ಪುರುಷನೇ ಈ ಎರಡೂ ಆಗುತ್ತಾನೆ. ಆದ್ರಿಂದ ಪರಾಪರತ್ವ ಧೀ ಹೇತು ಕ್ಷಣಾದಿ ಸ್ಯಾತ್ ಉಪಾಧಿ. ಆ ಕ್ಷಣ ಮೊದಲಾದ ಉಪಾಧಿಯಿಂದ ಕುಹನ ರೂಪ ಪರಸ್ಯ ಬ್ರಹ್ಮಣಃ ರೂಪಂ ಎಂಬುದಾಗಿ ವಿಷ್ಣು ಪುರಾಣ ಹೇಳುತ್ತೆ. ಆದ್ರಿಂದ ಜನ್ಯಾನಾಂ ಜನಕಃ ಕಾಲಃ, ಸೃಷ್ಟಿ ಎನ್ನುವುದಕ್ಕೆ ಪ್ರಚೋದನೆಯನ್ನ ಉಂಟು ಮಾಡುವಂಥದ್ದು ಕಾಲ. ಜಗತಾನಾಂ ಆಶ್ರಯ, ಜಗತ್ತಿಗೆಲ್ಲ ಅಂದ್ರೆ ಸೃಷ್ಟವಾದ ಎಲ್ಲದಕ್ಕೆ ಆಶ್ರಯ ಆದ ಕಾರಣ ಕಾಲ. ಹಾಗೆ ಪರಾಪರತ್ವ ಧೀ ಹೇತು,
ಅಂದ್ರೆ ಮೊದಲಿಂದು, ಆಮೇಲಿಂದು, ಇತ್ತೀಚಿನದು ಇತ್ಯಾದಿಯಾದ ಒಂದು ಪರ ಅಪರ ಎನ್ನುವ ಬುದ್ಧಿಗೆ ಕಾರಣ ಆಗಿದ್ರಿಂದ ಕಾಲ ಇತ್ಯಾದಿ ಕಾಲರೂಪ ಪರಮಾತ್ಮ. ಆದ್ರಿಂದ ಕಾಲ ಅಂದ್ರೆ ಪರಸ್ಯ ಬ್ರಹ್ಮಣ ರೂಪಂ ಎನ್ನುವುದಾಗಿ ವಿಷ್ಣು ಪುರಾಣದಲ್ಲಿ ನಾವು ನೋಡ್ತೇವೆ. ಕಾಲಃ ಕಲಯತೆ ಲೋಕಂ, ಕಾಲ ಲೋಕವನ್ನ ಸಂಚಯನ ಮಾಡ್ತಾ ಹೋಗುತ್ತೆ. ಅಂದ್ರೆ ಈ ಏನು ಅತಲ ಲೋಕ, ವಿತಲ ಲೋಕ, ಸುತಲ ಲೋಕ, ತಲ ಹಾಗೆ ಸಂಚಯ ಮಾಡ್ತಾ ಹೋಗುತ್ತೆ. ಕಾಲಃ ಕಲಯತೆ ಜಗತ್, ಜಗತ್ತನ್ನೆಲ್ಲ ಜೋಡಿಸುತ್ತೆ. ಹಾಗೆ ಕಾಲಃ ಕಲಯತೆ ವಿಶ್ವಂ, ವಿಶ್ವಂ ಅಂದಾಗ ಎಲ್ಲದರ ಒಳಗೆ ಪ್ರವೇಶ ಮಾಡುವ ರೂಪವಾಗಿ ಆಗೋದು ಅದೇನೆ, ಕಾಲನೇ. ಅದು ನೋಡಿ, ನಾವಿದೆಲ್ಲ ಭಾಗವತವನ್ನ ಮರೀದೇ ಇರೋದಕ್ಕೆ ನಮ್ಗೆ ಈ ಪಾಠ ಅಂತ ಅನ್ಸುತ್ತೆ. ಅಲ್ಲಿ ಸೃಷ್ಟಿಯನ್ನ ಹೇಳುವಾಗ ಪಂಚ ಮಹಾಭೂತಗಳನ್ನ ಎಲ್ಲವನ್ನ ಸೇರಿಸಿ ಪರಮಾತ್ಮ ದೊಡ್ಡ ಹಿರಣ್ಯ ಗರ್ಭಾಂಡ ಮಾಡಿ, ಹಾಗೂ ಮಾಡಕ್ಕೂ ಮತ್ತೆ ಕಾಲ, ಆ ಕಾಲವಾದದ್ದನ್ನು ಬಿಟ್ಟ ಯಾವುದೋ ಒಂದು ಕಾಲ ಬಂದಾಗ ಒಡ್ಕೊಳ್ತು, ಒಡ್ಕೊಂಡಾಗ ಒಂದು ಆಕೃತಿ ಬಂತು. ಆದ್ರೆ ಆಕೃತಿಯಲ್ಲಿ ಮತ್ತೆ ಕಣ್ಣು ಮೂಡಿತು, ಮೂಗು ಮೂಡಿತು, ಬಾಯಿ ಮೂಡಿತು. ಹೀಗೆ ಒಂದೊಂದು ಕೂಡ ಒಂದೊಂದು ಕಾಲದ ಅವಧಿಯೊಳಗೇನೆ ಬರ್ತಾ ಬಂತು. ಹಾಗೆ ನೋಡಿ, ಲಯವಾಗಲು ಆಗುವಾಗಲೂ ಕೂಡ ಜೀವಗಳಲ್ಲಿ ಒಂದೊಂದೇ ಹೋಗುತ್ತೆ, ಕೊನೆಯಲ್ಲಿ ನಾಲಿಗೆ ಅಥವಾ ಮಾತು ಹೋಗುತ್ತೆ ಅಂತ ಹೇಳ್ತಾರೆ. ಒಟ್ಟಿನ ಹಾಗೆ ಒಂದೊಂದು ವಿಕಾಸಗೊಳಿತು, ಒಂದೊಂದು ಲಯ ಆಗುತ್ತಾ ಬಂತು. ಅದರ ಬಂದಿದ್ರೊಳಗೆ ಕಣ್ಣೊಳಗೆ ಪರಮಾತ್ಮ ಸೇರ್ಕೊಂಡ, ಮೂಗೊಳಗೆ ಪರಮಾತ್ಮ ಸೇರ್ಕೊಂಡ, ಕಿವಿ ಹಾಗೆ ವಿಶ್ವ ಅಂದಾಗ ಸೇರ್ಕೊಳ್ತಾ ಬಂದ ಒಳಗೆ. ಆನಂತರ ತೇನ ಕಾಲ ಅಭಿಧೀಯತೆ, ಆದ್ರಿಂದ ಆ ಪರಮಾತ್ಮನನ್ನ ಕಾಲ ಅಂತ ಕರೀತಾರೆ. ಕಾಲಸ್ಯ ವಶಗಾ ಸರ್ವೇ, ದೇವ ಋಷಿ ಗಂಧರ್ವ ಕಿನ್ನರಾದಿ ಎಲ್ಲರೂ ಕೂಡ ಕಾಲದ ಅಧೀನರೇ. ಕಾಲೋಹಿ ಭಗವಾನ್ ದೇವಃ, ಕಾಲನೇ ಪರಮಾತ್ಮ, ಸಾಕ್ಷಾತ್ ಪರಮೇಶ್ವರ ಎನ್ನುವುದಾಗಿ ಕಾಲದ ಸ್ವರೂಪವನ್ನ ನಾವು ಈ ಮಂತ್ರದಲ್ಲಿ, ಎಲ್ಲಿ ಉತಾ ಪುರುಷ ಏವ ಇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಆ ಭೂತ ಭವ್ಯ ಎಂಬ ಶಬ್ದದಲ್ಲಿರುವ ಕಾಲದ ಒಂದು ಸ್ವರೂಪವನ್ನ ಇಟ್ಕೊಂಡು ಪರಮಾತ್ಮ ಹೇಗೆ ಕಾಲಸ್ವರೂಪನಾಗಿ ಜೋಡಿಸ್ತಾ ಬರ್ತಾನೆ, ವಿಭಜಿಸ್ತಾ ಬರ್ತಾನೆ, ಏರಿಸ್ತಾ ಬರ್ತಾನೆ, ಅಳಿಸ್ತಾ ಬರ್ತಾನೆ, ಆ ಎಲ್ಲ ಮಾಡೋದ್ರಿಂದ ಅವನು ಕಾಲ ಅನ್ನುವ ತತ್ವವನ್ನ ತಿಳ್ಕೊಂಡು, ಈಗ ಮುಂದಿನ ಮಂತ್ರ 16ನೆಯ ಮಂತ್ರ. ಸರ್ವತಃ ಪಾಣಿಪಾದಂ ತತ್, ಸರ್ವತಃ ಅಕ್ಷಿ ಶಿರೋಮುಖಂ, ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ 14ನೇ ಮಂತ್ರದಲ್ಲಿ ಬಂದಿದೆ. ಅದನ್ನೇ ನಾವು ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅನ್ನುವಾಗ ಕಾಲು, ಕಣ್ಣು ಎಲ್ಲ ಬಂದಿದೆ. ಇಲ್ಲಿ ಮತ್ತೊಮ್ಮೆ ಸರ್ವತಃ ಪಾಣಿಪಾದಂ, ಪಾಣಿಪಾದ ಅಂದಾಗ ಕೈ ಕಾಲು, ಅದು ಕರ್ಮೇಂದ್ರಿಯಗಳನ್ನ ಪ್ರತಿನಿಧಿಸುತ್ತೆ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕಾಲು ಇದೆಯೋ, ಎಲ್ಲೆಲ್ಲಿ ಕಾಲು ಇರುವ ಪ್ರಾಣಿಗಳಿದೆಯೋ, ಎಲ್ಲೆಲ್ಲಿ ಕೈಗಳಿದೆಯೋ, ಎಲ್ಲೆಲ್ಲಿ ಕೈಗಳಿರುವ ಪ್ರಾಣಿಗಳಿದೆಯೋ, ಆ ಎಲ್ಲವೂ ಕೂಡ ಪರಮಾತ್ಮನೇ. ಸರ್ವತಃ ಪಾಣಿಪಾದಂ. ಮತ್ತೆ ಸರ್ವತಃ ಅಕ್ಷಿ ಶಿರೋಮುಖಂ, ಕಣ್ಣು, ಎಲ್ಲೆಲ್ಲಿ ಕಣ್ಣಿದೆ, ಎಲ್ಲೆಲ್ಲಿ ತಲೆ ಇದೆ, ಎಲ್ಲೆಲ್ಲಿ ಮುಖ ಇದೆ, ಆ ಎಲ್ಲವೂ ಕೂಡ ಪರಮಾತ್ಮನೇ. ಸರ್ವತಃ ಶ್ರುತಿಮತ್, ಶ್ರುತಿ ಅಂದ್ರೆ ಕಿವಿ, ಎಲ್ಲ ಕಡೆಯಲ್ಲಿ ಕಿವಿಗಳು ಎಲ್ಲೆಲ್ಲಿ ವ್ಯಾಪಿಸಿದೆ, ಯಾವ ಯಾವ ಜಾಗದಲ್ಲಿ ಕಿವಿ ಇದೆಯೋ ಆ ಎಲ್ಲವೂ ಕೂಡ ಪರಮಾತ್ಮನೇ. ಅವನು ಸರ್ವಂ ಆವೃತ್ಯ ತಿಷ್ಠತಿ, ಎಲ್ಲವನ್ನು ಅಂದ್ರೆ ಕೈ ಕಾಲುಗಳನ್ನು, ತಲೆಗಳನ್ನು, ಮುಖಗಳನ್ನು, ಕಿವಿಗಳನ್ನು ಎಲ್ಲವನ್ನು ವ್ಯಾಪಿಸಿಕೊಂಡು ಅವನೇ ಇದ್ದಾನೆ. ಮತ್ತೆ ಸರ್ವೇಂದ್ರಿಯ ಗುಣಾಭಾಸಂ 17ನೆಯ ಮಂತ್ರ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ, ಎಲ್ಲಾ ಇಂದ್ರಿಯಗಳು, ಎಲ್ಲಾ ಇಂದ್ರಿಯಗಳ ಗುಣಗಳಿಂದ ಅವನು ಗೊತ್ತಾಗುತ್ತಾನೆ, ಬೆಳಗಲ್ಪಡ್ತಾನೆ. ಅಂದ್ರೆ ಇಂದ್ರಿಯ ಪರಮಾತ್ಮನನ್ನ ಬೆಳಗಿಸ್ಬೇಕಾಗಿಲ್ಲ. ಪರಮಾತ್ಮ ಅಂದ್ರೆ ಒಳಗಿರುವ ಆತ್ಮ ಚೈತನ್ಯದಿಂದ ಇಂದ್ರಿಯಗಳು ಬೆಳಗೋದು. ಆದ್ರೆ ಒಳಗೆ ಅವನಿದಾನೆ ಅಂತ ನಾವು ಇದರಿಂದ ಗುರುತಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಿದ್ದಾರೆ, ಸರ್ವೇಂದ್ರಿಯ ಗುಣಾಭಾಸಂ ಅಂತ ಹೇಳ್ತಿದ್ದಾರೆ.
ಹಾಗೆ ಅವನಿಗೆ ಯಾವ ಇಂದ್ರಿಯನೂ ಇಲ್ಲ, ಸರ್ವ ಇಂದ್ರಿಯ ವಿವರ್ಜಿತಂ, ಅವನಿಗೆ ಯಾವ ಇಂದ್ರಿಯವೂ ಇಲ್ಲ. ಆದ್ರೆ ಅವನು ಸರ್ವಸ್ಯ ಪ್ರಭು, ಎಲ್ಲಕ್ಕೂ ಒಡೆಯ ಅವನು. ಮತ್ತೆ ಎಲ್ಲದರ ಮೇಲಿನ ಕಂಟ್ರೋಲ್, ನಿಯಾಮಕತ್ವ, ಅಂದ್ರೆ ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು, ಇದು ಹೀಗಿರಬಾರ್ದು, ಇದನ್ನ ಈ ರೀತಿ ಮಾಡ್ಬೇಕು, ಆ ರೀತಿಯಾದ ನಿಯಮನ, ಈಶಾನ ನಿಯಮನ ಅವುಗಳನ್ನ ಮಾಡುವನು. ಎಲ್ಲದಕ್ಕೂ ಕೂಡ ಶರಣಂ, ಆಶ್ರಯ ಸ್ಥಾನ, ಸರ್ವಸ್ಯ ಶರಣಂ ಬೃಹತ್, ದೊಡ್ಡ ಆಶ್ರಯ, ದೊಡ್ಡ ಮನೆ. ಆ ಮನೆಯೊಳಗೆ ಎಲ್ಲ ಏನೇನು ಈಗ ಹೇಳಿದ್ವಿ, ಲೋಕ ಅಂದ್ವಿ, ಕಾಲ ಅಂದ್ವಿ, ವಿಶ್ವ ಅಂದ್ವಿ, ಹಾಗಿರುವಂತ ಮತ್ತೆ ಇವುಗಳನ್ನ ತುಂಬಿಕೊಂಡಿರುವಂತ ಕೈ, ಕಾಲು, ಕಣ್ಣು ಇತ್ಯಾದಿಗಳಿಂದ ಕೂಡಿರುವ ಯಾವ ಒಂದು ಚರಾಚರವಾದವ ಏನೇನಿದೆ ಆ ಎಲ್ಲಕ್ಕೆ ಆಶ್ರಯ ಯಾವುದೋ ಅದು ಪರಮಾತ್ಮ. ನಾವು ಈ ಮಂತ್ರಗಳಲ್ಲಿ ಪರಮಾತ್ಮ ಸ್ವರೂಪವನ್ನ, ಪರಬ್ರಹ್ಮ ಸ್ವರೂಪವನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಲ್ವಾ. ಅದರಿಂದ ಪರಮಾತ್ಮನನ್ನ ಹೇಗೆ ತಿಳ್ಕೊಳ್ಳೋದು, ಯಾವ ರೀತಿ ಅವನನ್ನ ಹಿಡ್ಕೊಳ್ಳೋದು ಅಂತ ಕೇಳಿದ್ರೆ, ನಮ್ಮ ಕಣ್ಣು ನೋಡ್ತಾ ಇದೆ, ಬರೀ ಕಣ್ಣೇ ಇದ್ರೆ ನೋಡುತ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ನಿದ್ದೆ ಮಾಡುವಾಗ ಕಣ್ಣಿದೆ, ಕಣ್ಣನ್ನ ಹೀಗೆ ಬಿಡಿಸಿದ್ರೆ ಕಣ್ಣಲ್ಲಿ ಬೇಳೆ ಹೊರಳೋದು ಕಾಣುತ್ತೆ, ಆದರೆ ಆಗ ಕಣ್ಣು ನೋಡಲ್ಲ. ಯಾಕೆ ಅಂದ್ರೆ ಆ ಒಳಗಿರುವ ಚೈತನ್ಯದ ಸಂಪರ್ಕ ಕಣ್ಣಿಗೆ ಆಗಿಲ್ಲ. ಆದ್ರಿಂದ ಈಗ ಕಣ್ಣು ನೋಡ್ತಾ ಇದೆ ಅಂದ್ರೆ ಒಳಗೆ ಚೈತನ್ಯ ಇದೆ. ಆ ಚೈತನ್ಯದ ಬೆಳಕು ಯಾವುದನ್ನ, ಬುದ್ಧಿಯನ್ನ, ಮನಸ್ಸನ್ನ ಪ್ರಚೋದಿಸುತ್ತೆ. ಬುದ್ಧಿ ಮನಸ್ಸುಗಳ ಪ್ರಚೋದನೆಯಿಂದ ಇಂದ್ರಿಯಗಳು ಪ್ರಚೋದಿತವಾಗಿ ನೋಡುತ್ತೆ. ಆದ್ರಿಂದ ಅಲ್ಲಿ ಒಳಗಡೆಯಿಂದ ಹೀಗೆ ಬಂದ್ವಿ. ಈಗ ನಾವು ಹೊರಗಡೆಯಿಂದ ಒಳಗೆ ಹೋಗುವಾಗ ಇಂದ್ರಿಯ ಗುಣಾಭಾಸ, ಅಂದ್ರೆ ಸರ್ವೇಂದ್ರಿಯ ಇಂದ್ರಿಯಗಳ ಗುಣ ಏನು, ನೋಡುವುದು, ಕೇಳುವುದು, ಹೇಳುವುದು, ಹೋಗುವುದು, ಇವೆಲ್ಲ ಇದೆಯಲ್ಲ, ಅದರ ಮೂಲಕ ಈ ಚಟುವಟಿಕೆ ಇಲ್ಲಿ ನಡೀತಾ ಇದೆ ಅಂದ್ರೆ ಒಳಗಡೆ ಆ ಚೈತನ್ಯ ಎಂಬುದು ಇದೆ. ಹಾಗೆ ಸರ್ವೇಂದ್ರಿಯ ಗುಣಾಭಾಸ. ಮತ್ತೆ ಅದಕ್ಕೆ ಇಂದ್ರಿಯಗಳಿದೆಯಾ? ಪರಬ್ರಹ್ಮಕ್ಕೆ ಇಂದ್ರಿಯ ಇದೆಯಾ? ಇಲ್ಲ. ಸರ್ವೇಂದ್ರಿಯ ವಿವರ್ಜಿತಂ, ಅದಕ್ಕೆ ಕೈಯೂ ಇಲ್ಲ, ಕಾಲು ಇಲ್ಲ, ಕಣ್ಣು ಇಲ್ಲ, ಏನೂ ಇಲ್ಲ, ಏನು ಯಾವ ಇಂದ್ರಿಯವೂ ಇಲ್ಲ. ಈ ಶರೀರ ಎಂಬ ಯಾವುದರಲ್ಲಿ ಇದೆ? ವಿರಾಟ್, ವಿವಿಧ ರೂಪಗಳನ್ನ ತಳೆದ ಆ ವಿವಿಧ ರೂಪಗಳ ಏಕ ಅಮೂಲಾಗ್ರ ದೊಡ್ಡ ಒಂದು ಆಕೃತಿ ಉಂಟಾಯ್ತಲ್ಲ, ಅದರೊಳಗೆ ಎಲ್ಲ ಇದೆ. ಏನಿದೆ? ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಕೈ ಇದೆ, ಕಾಲಿದೆ, ಎಲ್ಲ ಇದೆ. ಅವುಗಳು ಮಾಡುವ ಕೆಲಸನೂ ಇದೆ. ಆದರೆ ಪರಬ್ರಹ್ಮಕ್ಕೆ ಮಾತ್ರ ಇದ್ಯಾವುದೂ ಇಲ್ಲ. ಇವುಗಳ ಮೂಲಕ ಆ ಪರಬ್ರಹ್ಮವನ್ನ ನಾವು ತಿಳ್ಕೊಳ್ಬೇಕು. ಇಷ್ಟು ಕಷ್ಟಪಟ್ಟು ಋಷಿ ಹೇಳ್ತಾ ಇರೋದು ಏನಂದ್ರೆ, ಏನೇನನ್ನ ನೀನು ಹೊರಗಡೆಯಲ್ಲಿ ನೋಡ್ತಾ ಇದೀಯಾ, ಆ ಹೊರಗಡೆಯಲ್ಲಿ ನೋಡ್ತಾ ಇರುವುದನ್ನ ಹಿಡಿಯಾಗಿ ಹಿಡ್ಕೊಪ್ಪ. ಅದರ ಮೂಲಕ ಒಳೊಳಗೆ ಬರ್ತಾ ಆ ಪರತತ್ವವನ್ನ ಮುಟ್ಟು. ಆದ್ರಿಂದ ನೋಡಿ, ನಾವು ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಪ್ರಸಂಗವನ್ನ ಓದುವಾಗ ಗಮನಿಸಿಕೊಂಡಿದ್ದೀವಿ. ಗಜೇಂದ್ರ ಮೋಕ್ಷ ಪ್ರಸಂಗದಲ್ಲಿ ಬರುವಂತ ಬೆಟ್ಟ, ತ್ರಿಕೂಟ ಪರ್ವತ, ಆ ನದಿ, ಮತ್ತೆ ಆ ನದಿಯ ಪರಿಸರದಲ್ಲಿರುವಂತ ಗಿಡ ಮರಗಳು, ಬಳ್ಳಿಗಳು, ಹೂವುಗಳು, ಹಣ್ಣುಗಳು, ಕಾಯಿಗಳು, ಕಲ್ಲು, ಮಣ್ಣು, ಧೂಳು, ಇವನ್ನೆಲ್ಲಾ ನೆನಪಿಸಿಕೊಂಡ್ರು ಮುಕ್ತಿ ಅಂತ ಇದೆ, ಅಂದ್ರೆ ಬಿಡುಗಡೆ. ಯಾಕೆ ಹಾಗೆ ಹೇಳಿದ್ದಾರೆ ಅಂದ್ರೆ, ಅವೆಲ್ಲ ಒಂದು ಸಪೋರ್ಟಿಂಗ್ ಹ್ಯಾಂಡಲ್ ಅಷ್ಟೇ. ಅದನ್ನ ಹಿಡ್ಕೊಂಡು ಇದು ಮೂಲಕ ಒಳೊಳಗೆ ಬಂದಾಗ ನಾವು ಮುಟ್ಟೋದು ಕಲ್ಲನ್ನೇ ಹಿಡ್ಕೋ, ಮಣ್ಣನ್ನೇ ಹಿಡ್ಕೋ, ಗಿಡನೇ ಹಿಡ್ಕೋ, ಬಳ್ಳಿನೇ ಹಿಡ್ಕೋ, ಹೂವನ್ನೇ ಹಿಡ್ಕೋ, ಬೆಟ್ಟನೇ ಹಿಡ್ಕೋ, ನದಿನೇ ಹಿಡ್ಕೋ, ಅಲ್ಲೇ ನಿಂತು ಬಿಡಬೇಡ. ಅದರಿಂದ ಒಳಗೆ ಬಂದಾಗ ಆ ಪರಾತ್ಪರ ವಸ್ತುವನ್ನ ಕಾಣಕ್ಕಾಗುತ್ತೆ ಅನ್ನೋದಕ್ಕೋಸ್ಕರನೇ ಗಜೇಂದ್ರ ಮೋಕ್ಷದಲ್ಲಿ ಈ ಎಲ್ಲವನ್ನೂ ಕೂಡ ನೆನಪಿಸಿಕೊಂಡರೆ ಗಜೇಂದ್ರನಿಗೆ ಬಿಡುಗಡೆಯಾದಂತೆ ಎಲ್ಲ ಜೀವಿಗಳು, ಮದೋನ್ಮತ್ತವಾಗಿರುವ ಜೀವಿಗಳು, ಯಾವುದೂ ಮದವಿಲ್ಲದೆ ಇಲ್ಲ. ನಾನು ನನ್ನದು ಎನ್ನುವ ಮದದಿಂದ ಪ್ರತಿಯೊಂದು ಜೀವ ಕೂಡಿದೆ. ಆ ನಾನು ನನ್ನದು ಅನ್ನುವ ಮದನ್ನ ಬಿಡಿಸ್ಕೊಳ್ಳೋದೇ ಅತ್ಯಂತ ಕಷ್ಟ ಸಾಧ್ಯ ಇದೆ. ಆದ್ರಿಂದಲೇ ಆ ಮದನೇ ಗಜ. ಆದ್ರಿಂದ ಆ ಮದ ಎಂದ ಕೂಡಿರುವಂತ ಗಜಕ್ಕೆ ಹೇಗೆ ಬಿಡುಗಡೆನೋ
ಹಾಗೆ ಈ ಜೀವಗಳಿಗೆ ನಾನು ನನ್ನದು ಎನ್ನುವುದರ ಬಿಡುಗಡೆಯಾಗಬೇಕಾದ್ರೆ ಈ ಎಲ್ಲವೂ ಪರಮಾತ್ಮ 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 ಪರಮಾತ್ಮ, ಇದು ಪರಮಾತ್ಮನದು ಅಂತ ಹಿಡ್ಕೋ ಅದರ ಮೂಲಕ ಒಳಗಡೆ ಬಾ, ಆಗ ಬಿಡುಗಡೆ ಅಂತ ಭಾಗವತ ಹೇಳುವ ಮಾತನ್ನ ನೆನಪಿಸಿಕೊಂಡರೆ, ಈಗ ಇಲ್ಲಿ ಹೇಳ್ತಿದಾರಲ್ಲ ಈ ಎಲ್ಲ, ಆದ್ರಿಂದ ಬರೀ ಕಣ್ಣು ನೋಡಲಾರದು, ಕಣ್ಣಿನಲ್ಲಿ ಬೆಳಕಿದೆ, ಕಣ್ಣು ವಸ್ತುವನ್ನ ನೋಡ್ತಾ ಇದೆ ಅಂದ್ರೆ ಆ ಕಣ್ಣು ಹೊಂದಿರುವ ಬೆಳಕು ಒಳಗಡೆ ಇರುವ ಆತ್ಮ ಚೈತನ್ಯದ ಬೆಳಕು. ಆದ್ರಿಂದ ಕಣ್ಣಿಂದಲೇ ನೋಡೋ, ಒಳಗಣ್ಣಿಂದಲೇ ನೋಡೋ ಮೋಕ್ಷ ಸಾಮ್ರಾಜ್ಯ, ಒಳಗಿರಿಯಲ್ಲಿ ಕೇಳೋ ನಾದದ ಬೇರ, ಒಳಗಿರಿಯೊಳಗೆ ಅನಾಹತವಾದ ನಾದದ ಸ್ವರೂಪವನ್ನ ಕೇಳು. ಹೀಗೆ ಸರ್ವೇಂದ್ರಿಯ ಗುಣಾಭಾಸಂ ಅಂದಾಗ ಎಲ್ಲ ಇಂದ್ರಿಯಗಳು ಕೂಡ ಆ ಪರಮ ಪುರುಷನನ್ನ ಹೊಂದಲು ಇರುವಂತ ಒಂದು ಆಧಾರ, ಹಿಡಿ, ಅದನ್ನ ಹೇಳ್ತಾ, ಆದ್ರೆ ಅದು ಮಾತ್ರ ಯಾವ ಇಂದ್ರಿಯವನ್ನು ಹೊಂದಿಲ್ಲ. ಆದ್ರೆ ಈ ಎಲ್ಲಕ್ಕೂ ಇಲ್ಲಿ 11ನೇ ಮಂತ್ರದಿಂದ ಸುಮಾರು ಏನು ಹೇಳಿಕೊಂಡು ಬಂದಿದೆ, ಆ ಎಲ್ಲಕ್ಕೂ ಬೃಹತ್ ಶರಣಂ, ದೊಡ್ಡ ಆಸರೆ, ದೊಡ್ಡ ಒಂದು ಜಾಗ ಯಾವುದಪ್ಪ ಅಂದ್ರೆ ಅದೇ ಪರಬ್ರಹ್ಮ. ಅದಕ್ಕೆ ಬ್ರಹ್ಮ ಅಂತ ಹೆಸರು. ಬ್ರಹ್ಮ ಅಂದ್ರೆ ಬೃಹತ್, ದೊಡ್ಡದು. ಎಷ್ಟು ದೊಡ್ಡದು ಅಂದ್ರೆ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ದೊಡ್ಡದಿಲ್ಲ. ಅದಕ್ಕೋಸ್ಕರ ಅದನ್ನ ಬ್ರಹ್ಮ, ಪರಬ್ರಹ್ಮ ಅಂತ ಕರೀತಾರೆ. ಇದನ್ನ ಒಬ್ಬ ವೇನ ಅನ್ನುವಂಥ ಒಬ್ಬ ಅಂತರಂಗದ ಸರ್ವಲೋಕ ಕಾಂತ, ಅಂದ್ರೆ ಎಲ್ಲ ಲೋಕಗಳ ಬೆಳಕನ್ನ ತನ್ನೊಳಗೆ ಅನುಭವಿಸಿಕೊಂಡ ವೇನ. ಅಂದ್ರೆ ಆ ವೇನ ಶಬ್ದಕ್ಕೆ ಆಚಾರ್ಯರು ಭಟ್ಟಭಾಸ್ಕರ ಮೊದಲಾದವರು ಅದೇ ಅರ್ಥವನ್ನ ಹೇಳ್ತಾರೆ. ಎಲ್ಲ ಲೋಕದ ಬೆಳಕು, ಅದನ್ನ ಅವನು ತಾನು ಕಂಡ. ಅವನು ಕಂಡಿದ್ದನ್ನ ನಾವು ಎಷ್ಟೊಂದೆಲ್ಲ ಹೇಳ್ಕೊಂಡು ಬಂದಿದ್ದೇವೆ. ಇದು ಸುಮ್ಮನೆ ಕಟ್ಟು ಕಥೆ ಅಲ್ಲ, ಅಂತೆಗಿಂತೆ ಅಲ್ಲ. ಅನುಭವಿಯಾದವನು ತಾನು ಅನುಭವಿಸಿದ್ದನ್ನ ಹೇಳುವಂತ ಮಾತು. ಈಗ ಹೇಗೆ ಶ್ರೀರಾಮಕೃಷ್ಣರು ಎಲ್ಲಾ ಪರಮಾತ್ಮ ಎಲ್ಲಾ ಇದು ಅಂತ ಈಗ ನಾವು ಹೇಳಿದಂತೆ ಅಂದಿದ್ದಕ್ಕೆ ಸ್ವಾಮಿ ವಿವೇಕಾನಂದರು ಆಡ್ಕೊಂಡು ನಗುತ್ತಾರೆ. ಅದನ್ನು ಹಾಜರ ಹತ್ರ ಮಾತಾಡ್ತಾ ಎಲ್ಲಾ ಬ್ರಹ್ಮ ಅಂತೆ, ನೀರು ಬ್ರಹ್ಮ ಅಂತೆ, ಮಣ್ಣು ಬ್ರಹ್ಮ ಅಂತೆ ಅಂತ ಹಾಗೇನೋ ಆಡ್ಕೊಂಡು ನಗುತ್ತಾ ಇರುವಾಗ ಶ್ರೀರಾಮಕೃಷ್ಣರು ಬಂದು ಏನು ಏನು ಏನಂದೆ ಅಂತ ನರೇಂದ್ರನನ್ನು ಮುಟ್ಟು ಬಿಟ್ಟು ಹೋಗ್ತಾರೆ. ಮನೆಗೆ ನರೇಂದ್ರ ಬಂದ್ರೆ ಅವರಿಗೆ ತಾವು ಕೂತ್ಕೊಂಡಂತ ಕುರ್ಚಿ ಬ್ರಹ್ಮ, ಅವರ ಮುಂದೆ ಇರುವ ತಟ್ಟೆ ಬ್ರಹ್ಮ, ತಟ್ಟೆಯಲ್ಲಿರುವ ಅನ್ನ ಬ್ರಹ್ಮ, ಲೋಟ ಬ್ರಹ್ಮ, ನೀರು ಎಲ್ಲ ಬ್ರಹ್ಮಮಯವಾಗಿ ಕಾಣೋದಕ್ಕೆ ಆರಂಭ ಆಗುತ್ತೆ, ಅನುಭವ ಆಗುತ್ತೆ. ಯಾಕೆ ಈ ಉದಾಹರಣೆ ಹೇಳ್ತಿದ್ದೀನಂದ್ರೆ, ಒಬ್ಬ ಅನುಭವಿ ಹೇಳಿದ್ದು ಸುಮ್ಮನೆ ಅಲ್ಲ ಅನ್ನುವ ದೃಷ್ಟಾಂತದಿಂದ ಹೇಗೆ ನರೇಂದ್ರನಿಗೆ ಆಡ್ಕೊಂಡು ನಕ್ಕಾಗ ನಿಜವಾದ ಅನುಭೂತಿ ಉಂಟಾಯಿತು, ಅದೇ ರೀತಿ ಋಷಿಗಳು ತಾವು ಅನುಭವಿಸುವುದಕ್ಕೆ ಆಧಾರವನ್ನ ಹೇಳ್ತಾರೆ. ಛಾಂದೋಗ್ಯದಲ್ಲಿ ಕೂಡ ಅಷ್ಟೇ, ಅವನನ್ನು ಕೇಳು, ಅವನು ಕಂಡಿದ್ದಾನೆ ಅಂತ. ಏನಪ್ಪಾ, ಹೌದು ನಾನು ಕಂಡಿದ್ದೇನೆ, ಈ ರೀತಿ ಇದು ಇತ್ತು ಅಂತ ಅವನು ಹೇಳ್ತಾನೆ. ಹಾಗೆ ಇಲ್ಲಿ ವೇನ ಎಂಬಂತ ಒಬ್ಬ ಋಷಿ, ಅವನು ಗಂಧರ್ವ ಅಂತ ಹೇಳುತ್ತೆ ಯಾವುದು ಮಹಾನಾರಾಯಣ ಉಪನಿಷತ್ತು. ಅಲ್ಲಿ ಹೇಳುವಾಗ ವೇನಸ್ತತ್ ಪಶ್ಯನ್ ವಿಶ್ವ ಭುವನಾನಿ ವಿದ್ವಾನ್, ಈಗ ನಾವ್ ಏನೆಲ್ಲ ಹೇಳಿದ್ವಿ ಆ ಎಲ್ಲವನ್ನು ವೇನ ಕಂಡ. ವೇನಸ್ತತ್ ಪಶ್ಯನ್, ವೇನ ಅದನ್ನ ನೋಡಿದ. ಏನು ವಿಶ್ವ ಭುವನಾನಿ ಪಶ್ಯನ್, ವಿಶ್ವಾಂಡವಾಗಿ ವಿಕಾಸಗೊಂಡಿರುವ ಎಲ್ಲ ಲೋಕಗಳನ್ನ ಏನಂತ ನೋಡ್ದ, ಕಾಲರೂಪಿಯಾಗಿ ನೋಡ್ದ, ಸರ್ವ ಇಂದ್ರಿಯಾತ್ಮಕವಾಗಿ ನೋಡ್ದ, ಸರ್ವ ಇಂದ್ರಿಯಗಳ ಗುಣಾತ್ಮಕವಾಗಿ ನೋಡ್ದ. ಅಂದ್ರೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಾತ್ಮಕವಾಗಿ ಅವನು ಆ ಎಲ್ಲವನ್ನು ನೋಡ್ದ. ಯತ್ರ ವಿಶ್ವಂ ಭವತ್ಯೇಕ ನೀಡಂ, ಅಲ್ಲಿ ವಿಶ್ವ ಒಂದೇ ಗೂಡು. ಇಲ್ಲಿ ಹೇಳಿದ್ರು ನೋಡಿ, ಶರಣಂ ಬೃಹತ್, ಎಲ್ಲಕ್ಕೂ ಒಂದೇ ಆಶ್ರಯ. ಅದನ್ನ ವೇನ ಕಂಡ. ಅಲ್ಲಿ ಅವನು ಹೇಳುವಾಗ ಯತ್ರ ವಿಶ್ವಂ ಭವತ್ಯೇಕ ನೀಡಂ, ನೀಡ ಅಂದ್ರೆ ಒಂದು ಗೂಡು. ಈ ಏನೇನು ಕಣ್ಣು ಕೈ ಕಾಲು ಇತ್ಯಾದಿಯಾಗಿ ಲೆಕ್ಕಕ್ಕೆ ನಿಲುಕದಂತ ತಲೆಗಳು, ಮುಖಗಳು, ಕಣ್ಣುಗಳು, ಕೈಗಳು, ಕಾಲುಗಳು ಏನೇನಾಗಿದೆ ಆ ಎಲ್ಲಕ್ಕೆ ಆಶ್ರಯಭೂತವಾದ, ಎಲ್ಲವೂ ಒಂದೇ ಗೂಡಿನ ಒಳಗೆ ಇರುವಂಥದನ್ನ ವೇನ ಕಂಡ. ಹಾಗೆ ಕಂಡವನು
ಯಸ್ಮಿನ್ನಿದಗಂ ಸಂಚ ವಿಚೈಕಗಂ ಸವೋತಃ ಪ್ರೋತಶ್ಚ. ಇದು ಯಾರಿಂದ? ಯಸ್ಮಿನ್ನಿದಗಂ ಸಂಚ ವಿಚೈಕಗಂ, ಆ ಎಲ್ಲದರ ಜೊತೆಯಲ್ಲಿ ಸಂಯೋಗ, ಎಲ್ಲದರಿಂದ ವಿಯೋಗ, ಅವುಗಳು ಆಗುತ್ತಾ ಓತಃ ಪ್ರೋತಃ, ಹಾಸು ಹೊಕ್ಕಾಗಿರುವ ಎಲ್ಲದರಂತೆ ವಿಭು ಪ್ರಜಾಸು, ಅದನ್ನ ಅವನು ಕಂಡ. ಎಲ್ಲದರ ಒಳಗೆ ಈಗ ಹೇಳಿದಂತ ಇಷ್ಟು ಮಂತ್ರಗಳ ಸಾರನೆ ವೇನ ತಾನು ಕಂಡ ಅನುಭವದ ಮಾತು. ಹಾಗೆ ಹೇಳುವಾಗಲೇ ಯಸ್ಮಿನ್ ನಿದಗಂ ಸಂಚ ವಿಚೈತಿ ಸರ್ವಂ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧುಹು. ಈಗ ಹೇಳಿದ್ರು ನೋಡಿ, ಕಾಲ ಎಂಬುದರ ಒಳಗೆ ದೇವತೆಗಳು, ಗಂಧರ್ವರು, ಯಕ್ಷರು, ಅದೇ ಇವನ ಅನುಭೂತಿಯಲ್ಲಿ ಯಸ್ಮಿನ್ ನಿದಗಂ ಸಂಚ ವಿಚೈತಿ ಸರ್ವಂ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧುಹು ತದೇವ ಭೂತಂ ತದು ಭವ್ಯಮಾ. ನೋಡಿ, ಅದೇ ಭೂತ, ಅದೇ ಭವ್ಯ, ಇದಂತದಕ್ಷರೇ ಪರಮೇ ವ್ಯೋಮನ್ನ. ಈ ಇಷ್ಟೂ ಮಂತ್ರಗಳ ಸಾರವನ್ನ ವೇನ ಎಂಬುವವನು ತಾನು ಕಂಡ, ಅನುಭವಿಸಿದ. ಅದು ಒಂದು ಸಾಕ್ಷಿಗಾಗಿ ಉದಾಹರಣೆ ಹೇಳಿದೆ ಅಷ್ಟೇ. ಆದ್ರಿಂದ ಇದು ಸುಮ್ಮನೆ ಕಟ್ಟುಕಥೆಯಲ್ಲ, ಆಡಿದ ಮಾತಲ್ಲ. ಒಬ್ಬ ಯೋಗಿಯಾದವನು, ಒಬ್ಬ ಬ್ರಹ್ಮಜ್ಞಾನಿಯಾದವನು ತಾನು ಕಂಡ ಅನುಭವ, ತಾನು ಹೊಂದಿದ ಅನುಭವ ಅನ್ನುವುದನ್ನ ಈ ಮಂತ್ರಗಳ ಮೂಲಕ ತಿಳ್ಕೊಂಡು, ಈಗ ಪ್ರಪಂಚದಿಂದ ನಾವು ಪರಮಾತ್ಮನ ಕಡೆಗೆ ಹೋಗುವುದಕ್ಕೆ ಇವೆಲ್ಲವೂ ಕೂಡ ಸಹಕಾರಿಗಳಾಗಿ ಇದೆ. ಆದ್ರಿಂದ ಈ ಎಲ್ಲವೂ ಪರಮಾತ್ಮನ ಸ್ವರೂಪನೇ. ಆದ್ರೆ ಇದೇ ಪರಮಾತ್ಮ ಸ್ವರೂಪ ಅಲ್ಲ, ಇದರಿಂದ 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 ಅಂತ ಮುಂದೆ ಮುಂದೆ ಸಾಗುತ್ತಾ ಹೋದಾಗ ಇವುಗಳ ಮೂಲಕ ಆ ಪರಮಾತ್ಮನನ್ನ ಕಾಣುವ, ಹೊಂದುವ, ಅದನ್ನ ಅನುಭವಿಸುವ ಪ್ರಯತ್ನವನ್ನ ಮಾಡಬೇಕು ಅನ್ನುವುದನ್ನ ತಾನು ಕಂಡಂತ ಶ್ವೇತಾಶ್ವತರ ಮುನಿ ಈ ತತ್ವಗಳನ್ನ ಜೀವಿಗಳಿಗೆ ಬೋಧಿಸ್ತಾ ಇದ್ದಾರೆ. ಯಾಕೆ ಬೋಧಿಸ್ತಾ ಇದ್ದಾರೆ ಅಂದ್ರೆ, ತತ್ವವನ್ನ ತಿಳಿದುಕೊಂಡವನು ಮತ್ತೊಮ್ಮೆ ಶರೀರವನ್ನ ಹೊಂದುವುದಿಲ್ಲವಾದ ಕಾರಣ ಮೊದಲಿನಿಂದ ಬಂದಿರುವ ಪ್ರಶ್ನೆ, ಮೊದಲ ಪ್ರಶ್ನೆ ಕುತಃ ಕಿಂ ಕಾರಣಂ, ಆ ಎಲ್ಲಕ್ಕೆ ಉತ್ತರವಾಗಿ ಆ ಮಹಾನ್ ಪ್ರಭುರ್ವೈ ಪುರುಷಃ, ಪುರುಷನು ಮಹಾಪ್ರಭು, ಅವನು ಸತ್ವಸ್ಯೈಷ ಪ್ರವರ್ತಕ, ಅವನೇ ಈ ಎಲ್ಲಕ್ಕೆ ಪ್ರವರ್ತಕನಾಗಿದ್ದಾನೆ, ಅವನೇ ಸುನಿರ್ಮಲನಾಗಿದ್ದಾನೆ, ಅವನು ಯಾವುದಕ್ಕೂ ಬದ್ಧನಾಗೋದಿಲ್ಲ, ಅವನೇ ಎಲ್ಲ ಕೈಕಾಲುಗಳು, ಎಲ್ಲ ಕಣ್ಣು ಮೂಗುಗಳು, ಎಲ್ಲ ತಲೆಗಳು ಅವನೇ ಆಗಿದ್ದಾನೆ. ಆದ್ರೆ ಅವನಿಗೆ ಇದು ಯಾವುದು ಅಲ್ಲ. ಇದನ್ನ ಮತ್ತೆ ಇದ್ ಹೇಗಪ್ಪ ಅಂತ ಪ್ರಶ್ನೆ ಬರೋದಾದ್ರೆ, ಈಗ ಒಂದು ಮಾವಿನ ಮರ ಅಥವಾ ಹಲಸಿನ ಮರ ಇದೆ ಅಂತ ಇಟ್ಕೊಳ್ಳೋಣ. ಹಲಸಿನ ಮರದಲ್ಲಿ ಹೊರಗಡೆ ತೊಗಟೆ ಇದೆ, ಕೆಳಗಡೆಗೆ ಬೇರುಗಳು ಇದೆ. ಆ ಬೇರುಗಳು ಹಲಸಿನ ಮರನ ಅಲ್ಲ. ಬೇರುಗಳಲ್ಲಿ ತಾಯಿ ಬೇರು ಒಂದಿದೆ. ಹಲಸು ಅನ್ನುವುದಕ್ಕೆ ಪ್ರಧಾನವಾದ ರಸವನ್ನ ಹೊರುವಂತ ಒಂದು ಪ್ರಧಾನವಾದ ಬೇರು, ಅದು ಮರನ, ಹಲಸ ಅಲ್ಲ. ಹೊರಗೆ ಬಂದಾಗ ದಪ್ಪ ಕಾಂಡ ಇದೆ, ಅದು ಹಲಸ ಅಲ್ಲ. ಆ ಕಾಂಡದಲ್ಲಿ ತೊಗಟೆಗಳಿದೆಯಲ್ಲ, ಅದು ಹಲಸ ಅಲ್ಲ. ಆದ್ರೆ ನಾವು ಹೇಳುವಾಗ ಹಲಸಿನ ಮರದ ಬೇರು, ಇದೆಲ್ಲ ಔಷಧಿಗೆ ಪಂಸಾರಿ ಅಂಗಡಿ, ಗ್ರಂಥಿಗರ ಅಂಗಡಿಗೆ ಹೋದ್ರೆ ನಮ್ಗೆ ಗೊತ್ತಾಗೋ. ಅದ್ ಹೇಗೆ ಅವ್ರು ಕಂಡುಹಿಡಿದ್ರು ಅಂದ್ರೆ, ಆ ಹಲಸಿನ ಸಂಬಂಧ ಇದೆ, ಆದ್ರೆ ಅದೇ ಹಲಸಲ್ಲ. ಹಾಗೆ ಆ ಕೊಂಬೆ ಇದೆ, ದಪ್ಪದಾದಂಥ ಕಾಂಡ ಇದೆ, ಕಾಂಡಕ್ಕೆ ಸೇರಿದ ಚಕ್ಕೆಗಳು ಇದೆ, ಅವುಗಳೆಲ್ಲ ಅಲ್ಲ. ಕೊಂಬೆಗಳು ಇದೆ, ಅದು ಹಲಸು ಅಲ್ಲ. ಆದ್ರೆ ಅದು ಹಲಸಿನ ಮರದ ಕೊಂಬೆ. ಎಲೆಗಳು ಹಲಸಿನ ಎಲೆ, ಹಲಸಿನ ಎಲೆಯನ್ನ ತಂದು ಹೊಲ್ದು ಇಡ್ಲಿ ಇತ್ಯಾದಿ ಮಾಡುವಾಗ ಅಂದ್ರೆ ಕೊಟ್ಟೆ. ಆ ರೀತಿ ಎಲ್ಲ ನಾವು ನೋಡುವಾಗ ಎಲ್ಲದರಲ್ಲಿ ಹಲಸಿನ ಸಂಬಂಧ ಇದೆ, ಆದ್ರೆ ಅದೇ ಹಲಸಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಎಲ್ಲದರ ಒಳಗೆ, ಕೈ ಕಾಲುಗಳೊಳಗೆ, ಕಣ್ಣು ಕಿವಿ ಮೂಗುಗಳೊಳಗೆ, ಎಲ್ಲದರ ಒಳಗೆ ಪರಮಾತ್ಮನ ಸಂಬಂಧ ಇದೆ, ಆದ್ರೆ ಅದೇ ಪರಮಾತ್ಮ ಅಲ್ಲ. ಆದ್ರೆ ಹಲಸಿನ ಸಂಬಂಧ ಇಲ್ಲದ ಒಂದೇ ಒಂದು ಚಿಗುರು ಕೂಡ ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮನ ಸಂಬಂಧ ಇಲ್ಲದ ಯಾವುದು ಕೂಡ ಇಲ್ಲ ಅನ್ನುವ ತತ್ವವನ್ನ ಈ ಮಂತ್ರಗಳು ನಮಗೆ ತಿಳಿಸ್ತಾ, ಆದ್ರಿಂದ ಇದನ್ನ ಹಿಡ್ಕೊಂಡ್ರೆ ಮೂಲದ ಕಡೆಗೆ ಹೋಗಬಹುದಪ್ಪ. ಆದ್ರಿಂದ ಕಿಂ ಕಾರಣಂ ಕುತಃ
ಕುತಸ್ಮ ಜಾತಾಹ, ಯಾತಕ್ಕೆ ನಾವು ಹುಟ್ಟಿದ್ದೇವೆ, ಯಾರಿಂದ ಹುಟ್ಟಿದ್ದೇವೆ, ಈ ಎಲ್ಲವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಋಷಿ ಈ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಈಗ ಮುಂದಿನ ಮಂತ್ರ. ಆದ್ರಿಂದ ಅವನೇ, ಆ ಪರಮ ಪುರುಷನೇ ಏನಾಗಿದ್ದಾನೆ, ಈ ಒಂದು ಶರೀರದ ಒಳಗೆ ಅಂಗುಷ್ಠ ಮಾತ್ರನಾಗಿದ್ದುಕೊಂಡು ಶರೀರವನ್ನೆಲ್ಲ ವ್ಯಾಪಿಸಿಕೊಂಡು ಶರೀರದ ಎಲ್ಲ ಚಟುವಟಿಕೆಗೆ ಪ್ರೇರಕನು ಕೂಡ ಆಗಿದ್ದಾನೆ ಅನ್ನುವುದನ್ನ ಇಷ್ಟು ಮಂತ್ರಗಳ ಸಾರಾಂಶವಾಗಿ ನಾವು ಭಾವಿಸಿಕೊಂಡು ಮುಂದಿನ ಮಂತ್ರ ಹೋಗ್ಬೋದಾ? ನವದ್ವಾರೆ ಪುರೇ ದೇಹಿ ಹಂಸೋ ಲೇಲಾಯತೆ ಬಹಿಃ ವಶೀ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ ಚರಸ್ಯ ಚ. ಈ ಇಷ್ಟೊಂದು ಎಲ್ಲ ಹೇಳಿದ್ವಲ್ಲ, ಅಂದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ತಲೆಗಳು, ಮುಖಗಳು ಎಲ್ಲ, ಆ ಎಲ್ಲವನ್ನು ಒಳಗೊಂಡಿರುವಂಥ ಮಾನವ ಲೋಕ, ಕೆಳಗಿರುವ ಅತಲ ವಿತಲ ಸುತಲಾದಿ ಲೋಕ, ಮೇಲೆ ಇರುವ ಬ್ರಹ್ಮಾಜ್ಞ ಜನ ತಪೋ ಸತ್ಯ ಇತ್ಯಾದಿ ಲೋಕ, ಆ ಲೋಕ ನಿವಾಸಿಗಳಾದ ವಿದ್ಯಾಧರ ಗಂಧರ್ವ ಕಿನ್ನರ ಪುರುಷ ತಪಸ್ವಿಗಳು, ಈ ಎಲ್ಲರೂ ಏನಿದ್ದಾರೆ ಅವರೆಲ್ಲರನ್ನೂ ಕಾಲರೂಪದಲ್ಲಿ ಪರಮಾತ್ಮ ಪ್ರಚೋದಿಸ್ತಾ ಇದ್ದಾನೆ, ಪ್ರೇರೇಪಿಸ್ತಾ ಇದ್ದಾನೆ ಅನ್ನುವುದನ್ನ ಭಾವಿಸಿಕೊಂಡಾಗ ಅವನನ್ನ ನಾವು ಈಗ ಇವುಗಳ ಮೂಲಕ ಒಳಗೆ ಬಂದಾಗ ಎಲ್ಲಿ ನೋಡೋದು? ನವದ್ವಾರೆ ಪುರೇ, 9 ಬಾಗಿಲುಗಳು ಇರುವಂತ ನಗರ ನಮ್ಮ ಈ ಒಂದು ಶರೀರ. ಇಲ್ಲಿ ಕೂಡ ನಾವು ಭಾಗವತ ಹೇಳುವಾಗ ಪ್ರಸಂಗ ಹೇಳಲಿಲ್ಲ, ಅದನ್ನ ಸ್ಕಿಪ್ ಮಾಡಿದ್ವಿ. ಪುರಂಜನ ಉಪಾಖ್ಯಾನ ಅಂತ ಭಾಗವತದಲ್ಲಿ ಅತ್ಯಂತ ಗಹನವಾದ ತತ್ವವನ್ನು ಹೇಳುವಂತ ಒಂದು ಉಪಾಖ್ಯಾನ ಬರುತ್ತೆ. ಅದು ಈ ಬರ್ಹಿ ಇದಾನಲ್ಲ, ಬರ್ಹಿಷದ ಅಂದ್ರೆ ಪೃಥ್ವಿರಾಜ ಯಾಗ ಮಾಡುವಾಗ ಅವನ ಮಗ 100ನೇ ಯಾಗ ಮಾಡ್ತಾ ಇದ್ದಾನೆ, ಪೃಥ್ವಿರಾಜ ಅಶ್ವಮೇಧ ಯಾಗ ಮಾಡ್ತಾನೆ ಅನ್ನುವಾಗ ಇಂದ್ರ ಬೇರೆ ಬೇರೆ ರೂಪದಲ್ಲಿ ಬಂದು ಕುದುರೆಯನ್ನ ಕದ್ಕೊಂಡು ಹೋದ. ಒಂದ್ಸಲಿ ಕಾಪಾಲಿಕನ ರೂಪದಲ್ಲಿ, ಒಂದ್ಸಲಿ ತಪಸ್ವಿ ರೂಪದಲ್ಲಿ, ಹಾಗೆಲ್ಲ ಬಂದಾಗ ಋಷಿಗಳು ಹೇಳಿದ್ರು, ನೋಡು ನೋಡು ಅಲ್ಲಿ ಅವನ್ ಎತ್ಕೊಂಡು ಹೋಗ್ತಿದ್ದಾನೆ. ಹಾಗೆ ಅವನನ್ನ ಹಿಡ್ಕೊಂಡು ಬಂದನಲ್ಲ, ಅವನ ಮಗ ಬರ್ಹಿಷದ, ಅವನ ಮೊಮ್ಮಗ ಬರ್ಹಿಷದ. ಹಾಗೆ ಅವನೇನು ಮಾಡ್ದಪ್ಪ ಅಂದ್ರೆ ಪ್ರಪಂಚ ಎಲ್ಲ, ಅಂದ್ರೆ ಅವನ ದೇಶದಲ್ಲಿ ಎಲ್ಲಾ ಕಡೆ ಯಜ್ಞ ಯಜ್ಞ ಯಜ್ಞ, ಎಲ್ಲ ಕಡೆಯಲ್ಲಿ ಊರೆಲ್ಲ ಬರೀ ಯಜ್ಞ ವೇದಿಕೆನೆ. ಅದಕ್ಕೆ ಅವನಿಗೆ ಪ್ರಾಚೀನ ಬರ್ಹಿ ಅಂತ ಹೆಸರಿಟ್ಬಿಟ್ಟಿದ್ರು. ಅಷ್ಟು ಮಟ್ಟಿಗೆ ಯಜ್ಞ ಮಾಡಿ ಮಾಡಿ ಇಟ್ಟಿದ್ದ. ಆಗ ಈ ಯಜ್ಞಗಳಿಂದ ಉಂಟಾಗುವ ಫಲ ಏನು, ಯಜ್ಞಗಳಿಂದಾದಂಥ ನಷ್ಟನೋ ಲಾಭನೋ ಏನು, ಅದನ್ನ ತಿಳಿಸುವುದಕ್ಕೆ ನಾರದರು ಬಂದಾಗ ನಾರದರು ಅವನಿಗೆ ಜ್ಞಾನ ಬೋಧೆ ಮಾಡುವುದಕ್ಕೆ ಹೇಳಿದ ಒಂದು ಉಪಾಖ್ಯಾನ ಪುರಂಜನ ಉಪಾಖ್ಯಾನ. ಅದು ಇದೇ ವಿಷಯನೇ ಬರುತ್ತೆ, ಅದಕ್ಕೆ ನೆನಪಾಯ್ತು. ನವದ್ವಾರ ಪುರೇ, 9 ದ್ವಾರಗಳಿರುವಂತ ಪುರ ಇದು. ಅದು ಅಲ್ಲೂ ಅದೇ ಸೇವೆ ದೃಷ್ಟಾಂತ ಹೇಳ್ತಾರೆ. ಇದರ ಒಳಗಡೆ ದೇಹಿ ಅಂದ್ರೆ ಈ ದೇಹದ ಒಳಗಡೆ ದೇಹಕ್ಕೆ ರಾಜನಾಗಿ ದೇಹವನ್ನ ಕಾಪಿಡ್ತಾ, ದೇಹದಲ್ಲಿ ಕಣ್ಣು ಕಿವಿ ಮೂಗು ಕೈ ಕಾಲುಗಳೊಳಗೆ ಚಟುವಟಿಕೆಯನ್ನ ಮಾಡಿಸ್ತಾ, ಆ ಚಟುವಟಿಕೆಯ ಫಲವನ್ನ ಹೊಂದುತ್ತಾ ಒಳಗಡೆ ಇರುವವನೊಬ್ಬ ಇದ್ದಾನೆ, ಅವನು ದೇಹಿ. ಅವನು ಹಂಸಃ, ಅವನೇನಪ್ಪಾ ಅಂದ್ರೆ ಸರ್ವಸ್ಯ ಲೋಕಸ್ಯ ವಶಿ, ಎಲ್ಲಾ ಲೋಕಗಳನ್ನು ಕೂಡ ತಾನು, ಅದು ಸ್ಥಾವರವಾಗಿರ್ಲಿ ಚರವಾಗಿರ್ಲಿ, ಅಂದ್ರೆ ಚರಾಚರಾತ್ಮಕವಾದಂತಹ ಎಲ್ಲಾ ಲೋಕಗಳನ್ನು ಕೂಡ ಅವನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಹೇಗೆ ಅಂದ್ರೆ ಎಲ್ಲದರ ಒಳಗೆ ಜೀವರೂಪದಲ್ಲಿ ಅವನಿದ್ದಾನೆ. ಈ ಮಾತು ಬಂದಾಗ ಮತ್ತೆ ಭಗವದ್ಗೀತೆ ನಮ್ಗೆ ನೆನಪಾದ್ರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಮತ್ತೆ ಇನ್ನು ಭ್ರಾಮಯನ್ ಸರ್ವಭೂತಾನಿ, ಹೃದ್ದೇಶದ ಒಳಗಡೆ ಇದ್ಕೊಂಡು, ಹೃದಯದ ಒಳಗೆ ಇದ್ಕೊಂಡು ಅವನು ಎಲ್ಲವನ್ನು ಆಡಿಸ್ತಾನೆ. ಈ ಎಲ್ಲ ಮಾತುಗಳನ್ನ ಗೀತೆಯಲ್ಲಿ ನಾವು ನೋಡ್ತೀವಲ್ವಾ. ಹಾಗೆ ಎಲ್ಲವನ್ನ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ
ಚರಸ್ಯಚ ಅಂದ್ರೆ ಗಿಡ ಮರಗಳು, ಬಳ್ಳಿಗಳು, ಬೆಟ್ಟಗುಡ್ಡಗಳು ಇವುಗಳ, ಹಾಗೆ ನದಿ ನದಗಳು, ಮತ್ತೆ ಚಲಿಸುವಂತಹ ಪಶು ಪಕ್ಷಿ ಪ್ರಾಣಿಗಳು ಎಲ್ಲದರ ಆ ದೇಹದ ಒಳಗಡೆ ಅವನೇ ಜೀವವಾಗಿ, ಹಂಸ ಜೀವವಾಗಿ ಅಥವಾ ಪರಮಹಂಸನಾಗಿ, ಪರಮಾತ್ಮನಾಗಿ ಅವನೇ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾನೆ. ಲೇಲಾಯತೆ, ಲೇಲಾಯತೆ ಅಂದ್ರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾನೆ, ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ, ಕ್ರಿಯೆಗಳಿಗೆ ಕಾರಣಕರ್ತನಾಗಿದ್ದಾನೆ. ಅದರಿಂದ ನವದ್ವಾರೇ ಪುರೇ, 9 ದ್ವಾರಗಳಿರುವಂತ ಈ ಪುರದ ಒಳಗೆ ದೇಹಿ. ಈ ನವದ್ವಾರೇ ಪುರೇ ಅನ್ನುವಾಗ ಒಂದು ಸಣ್ಣ ಕಥೆ ನೆನಪಾಗುತ್ತೆ. ಯುಧಿಷ್ಠಿರ, ಪಾಂಡವರೆಲ್ಲರೂ ಕೂಡ ಇದಕ್ಕೆ ಹೊರಟಿದ್ದಾರೆ, ಸ್ವರ್ಗಾವರೋಹಣಕ್ಕೆ ಹೊರಟಿದ್ದಾರೆ. ಹಾಗೆ ಹೋಗುವಾಗ ದ್ರೌಪದಿ ಬಿದ್ಲು, ಹಿಂತಿರುಗಿ ನೋಡ್ದ, ಆ ಸುಮ್ಮನೆ ಒಂದು ಕ್ಷಣ ನಿಂತ ಮುಂದೆ ಸಾಗದ. ಹಾಗೆ ನಕುಲ, ಸಹದೇವ, ಅರ್ಜುನ ಎಲ್ಲಾರು ಬಿದ್ರು, ಒಬ್ಬೊಬ್ರೆ ಹೊರಟೋದ್ರು. ಯಾರಿಗೂ ಕೂಡ ತಿರುಗಿ ನೋಡಿದ್ದಷ್ಟೇ, ಮುಂದೆ ಮುಂದೆ ಸಾಗದ. ಯಾವಾಗ ಭೀಮ ಬಿದ್ದೋದ, ಆಗ ಆ ಭೀಮನನ್ನ ತನ್ನ ಭುಜದ ಮೇಲೆ ಹಾಕೊಂಡು ಅವನು ಮೇಲೆ ಮೇಲೆ ಹತ್ತುತ್ತಾ ಇದ್ದಾನೆ. ಸ್ವರ್ಗಾರೋಹಣ ಪರ್ವದಲ್ಲಿ ಈ ಪ್ರಸಂಗ ಬರುತ್ತೆ. ಹಾಗೆ ಮೇಲೆ ಮೇಲೆ ಭೀಮ ಏನು ಗಾತ್ರ, ಅವನನ್ನ ತನ್ನ ಭುಜದ ಮೇಲೆ ಹಾಕೊಂಡು ಅವನು ಮೇಲೆ ಮೇಲೆ ಹತ್ತುತ್ತಾ ಇರುವಾಗ ಅಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿ, ಅದು ಸಾಕಷ್ಟು ಹಣ್ಣಾಗಿದ್ದಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ದೂರದಿಂದ ದೂರದಲ್ಲಿ ಒಂದು ಬಾವಿ ಇದೆ ಅಥವಾ ಒಂದು ಸರೋವರ ಇದೆ. ಆ ಸರೋವರದಿಂದ ನೀರನ್ನ ತುಂಬಿಕೊಂಡು ತರ್ತಾ ಇದ್ದಾನೆ. ನೀರನ್ನ ತುಂಬಿಕೊಂಡು ತಂದು ಒಂದು ಗಿಡಕ್ಕೆ ಹಾಕ್ತಾ ಇದ್ದಾನೆ. ಎಂಥ ಪಾತ್ರೆಯಲ್ಲಿ ತರ್ತಿದ್ದಾನಪ್ಪ ಅಂದ್ರೆ ಜರಡಿ ತರ, ಎಲ್ಲ ತೂತ್ ಪಾತ್ರೆ. ಆ ಪಾತ್ರೆನಲ್ಲಿ ಈ ಸರೋವರದಲ್ಲಿ ನೀರು ತುಂಬಿಕೊಂಡು ಆ ಗಿಡದ ಹತ್ತಿರಕ್ಕೆ ಬರೋ ವೇಳೆಗೆ ಆ ಪಾತ್ರೆ ಒಳಗೆ 2 ಅಥವಾ 4 ಹನಿ, ಹಬ್ಬಬ್ಬ ಅಂದ್ರೆ ಒಂದು 6-8 ಹನಿ ನೀರು ಉಳಿತಿರುತ್ತೆ. ಇದನ್ನ ಸುಮಾರು ದೂರದಿಂದ ಯುಧಿಷ್ಠಿರ ನೋಡ್ಕೊಂಡು ಬರ್ತಾನೆ. ಹತ್ರ ಬಂದಾಗ ಪೂರ್ತಿ ಸ್ಪಷ್ಟ ಚಿತ್ರ ಕಾಣುತ್ತೆ, ದೂರದಿಂದ ಅಷ್ಟು ಗೊತ್ತಾಗಲ್ಲ. ಹತ್ರ ಬಂದಾಗ ಪೂರ್ಣ ಚಿತ್ರ ಕಾಣುತ್ತೆ. ಅರೆ, ಅಷ್ಟೊತ್ತಿಂದ ಈ ಮನುಷ್ಯ ಇಷ್ಟು ಕಷ್ಟ ಪಡ್ತಾ ಇದ್ದಾರಲ್ಲ, ಈ ಸರೋವರದಿಂದ ಅಲ್ಲಿರುವ ಮರಕ್ಕೆ, ಅದು ತೂತು ಪಾತ್ರೆ ಒಳಗೆ. ಆಗ ಅವನು ಕೇಳಿದ ಆ ಮನುಷ್ಯನನ್ನ, ಏನಪ್ಪಾ ನೀವು ಇಂಥ ತೂತು ಪಾತ್ರೆ ಒಳಗೆ ನೀರನ್ನ ಇಟ್ಕೊಂಡು ಅಷ್ಟು ದೂರದಿಂದ ಹೊತ್ಕೊಂಡು ಬರ್ತಿದ್ದೀರಲ್ಲ, ನೀವು ಆ ಗಿಡಕ್ಕೆ ಮುಟ್ಟೋ ಬೆಳಗ್ಗೆ 4 ಹನಿ 6 ಹನಿನೂ ಉಳಿಯಲ್ವಲ್ಲ, ಎಷ್ಟೊಂದು ಶ್ರಮ ಪಡ್ತಾ ಇದ್ದೀರಿ ಅಂತ, ಯಾಕೆ ಈ ತರ ಶ್ರಮ ಪಡ್ತಾ ಇದ್ದೀರಿ? ಅದೇ ಪ್ರಶ್ನೆ ನಾನು ನಿನ್ನನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರು ಆತ. ಯಾಕೆ, ನಾನೇನ್ ಮಾಡ್ತಾ ಇದ್ದೀನಿ? ಏನ್ ಮಾಡ್ತಾ ಇದೀಯಾ ನೋಡ್ಕೊ, ಭುಜದ ಮೇಲೆ ಏನ್ ಹಾಕೊಂಡಿದೀಯಾ? ಭೀಮನನ್ನುವ ಭಾರವನ್ನ ಹಾಕೊಂಡಿದೀಯಾ. ಯಾವ ಪ್ರಯೋಜನಕ್ಕೆ ಇದು? ಯಾವ ಸಾರ್ಥಕತೆಗೆ? ಯಾಕೆ? ಶರೀರ ಎಲ್ಲ ತೂತಿರುವ ಶರೀರದೊಳಗೆ ಇಷ್ಟು ಕಾಲ ಉಸಿರು ನಿಂತಿತ್ತಲ್ಲ, ಅದೇ ಪುಣ್ಯ, ಅದೇ ಆಶ್ಚರ್ಯ, ಅದೇ ಪರಮಾತ್ಮನ ಕೃಪೆ. ಉಸಿರು ಹೊರಟೋದ ಮೇಲೂ ಕೂಡ, ಅಂದ್ರೆ 4-6 ಹನಿ ಅಂತಿಲ್ಲ, ಎಲ್ಲ ಹೋದ್ಮೇಲೂ ಭುಜದ ಮೇಲೆ ಹಾಕೊಂಡು ಬರ್ತಾ ಇದೆಯಲ್ಲ, ಇದು ಯಾವ ಪ್ರಯೋಜನಕ್ಕೆ? ಆಗ ಯುಧಿಷ್ಠಿರನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ, ಮತ್ತೆ ತನ್ನ ಮೋಹ, ತನ್ನ ಭ್ರಮೆ ಅದು ಅವನಿಗೆ ಅರಿವಾಗುತ್ತೆ. ತಕ್ಷಣ ಅವನು ಆ ಭೀಮನ ಶರೀರವನ್ನ ಅಲ್ಲೇ ಕೆಳಗೆ ಹಾಕಿ ಮುಂದಕ್ಕೆ ಸಾಗದ ಅಂತ ಕಥಾಭಾಗ ಬರುತ್ತೆ. ಆದ್ರಿಂದ ನವದ್ವಾರೇ ಪುರೇ ಅಂದಾಗ ಇಷ್ಟೆಲ್ಲ ದ್ವಾರಗಳಿರುವಂತಹ ಈ ಶರೀರದ ಒಳಗಡೆ ಇರುವಂತಹ ಆ ಪರತತ್ವ ಇದಕ್ಕೆ ಅಂತೆ ಅಲ್ಲ. ಈಗ ಮೇಲೆ ಹೇಳಿದ್ವಲ್ಲ, ಏನು ಹಲಸಿನ ಬೇರು, ಹಲಸಿನ ಟೊಂಗೆ, ಹಲಸಿನ ತೊಗಟೆ, ಹಾಗೆ ಎಲ್ಲಾ ಮಯವಾಗಿದ್ರು ಕೂಡ ಅದರ ಒಂದು ಧರ್ಮ ಆ ರೀತಿಯೊಳಗೆ ಇದು ಎಲ್ಲವನ್ನ ವ್ಯಾಪಿಸಿಕೊಂಡಿರುವಂತ ಆ ತತ್ವ ಎಲ್ಲಿ ಅಡಗಿಕೊಂಡಿದೆ, ಎಲ್ಲಿ ಮರದ ಯಾವ ಭಾಗದಲ್ಲಿ ಅಡಗಿಕೊಂಡಿದೆ, ಆ ಎಲ್ಲವನ್ನು ತುಂಬಿಕೊಂಡಿದೆ. ಅದೇ ರೀತಿಯಲ್ಲಿ ಈ ಶರೀರದ ಒಳಗೆ ಈ ದ್ವಾರಗಳ ಒಳಗಡೆ ಇರುವಂತ ಆ ಪರಾತ್ಪರ ವಸ್ತು ಎಲ್ಲವನ್ನ ವ್ಯಾಪಿಸಿಕೊಂಡಿದ್ರು ಕೂಡ ಅದೇ ಸರ್ವೇಂದ್ರಿಯ ಗುಣಾಭಾಸ, ಅದು ಇಂದ್ರಿಯವಲ್ಲ. ಆ ಇಂದ್ರಿಯಗಳ ಗುಣಗಳಿಂದ ಅದು ಬೆಳಗುತ್ತಿದೆಯೇ ಹೊರತು ಅದರ ಬೆಳಕಿನಿಂದ ಇಂದ್ರಿಯಗಳು ಬೆಳಗುತ್ತಿದೆ. ಆ ಇಂದ್ರಿಯಗಳ ಬೆಳಕಿಂದ ಅದನ್ನ ನಾವು ಹಿಡ್ಕೊಳ್ಬೇಕು ಅನ್ನುವ ತತ್ವವನ್ನ ಅಲ್ಲಿ
ಯುಧಿಷ್ಠಿರನಿಗೆ ತೋರಿಸಿ ನಂತರ ಅವನು ಭೀಮನ ಶರೀರ ಕೆಳಗೆ ಹಾಕ್ತಿದ್ದಂತೆ ಆ ವ್ಯಕ್ತಿ ಮಾಯ ಆಗ್ಬಿಡ್ತಾರೆ. ಅದು ಪರಮಾತ್ಮ ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಇಂದ್ರ ಅಂತ ಬರುತ್ತೆ. ಅವನಿಗೆ ಬೋಧೆ ಮಾಡಕ್ಕೋಸ್ಕರ ಈ ಕೆಲಸ ಮಾಡಿದ ಅಂತ ಒಟ್ಟು ಅದು ನೆನಪಾಯ್ತು. ನವದ್ವಾರೆ ಪುರೇ ದೇಹಿ, ಅವನು ಏನ್ ಮಾಡ್ತಾ ಇದ್ದಾನೆ, ಹಂಸೋ ಲೇಲಾಯತೆ ಬಹಿಹಿ ವಶೀ ಸರ್ವಸ್ಯ ಲೋಕಸ್ಯ ಸ್ಥಾವರಸ್ಯ ಚರಸ್ಯ ಚ. ಇದರ ಮುಂದಿನ ಭಾಗವನ್ನ ನಾವು ನಾಳೆ ನೋಡ್ಕೊಳ್ಬಹುದಂತ ಅನ್ಕೊಳ್ತೀನಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.